ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಈಗ ಫಸ್ಟ್ ಆಫ್ ಆಲ್ ಅಂತ ಎಲ್ಲರ ಕಲಾವಿದರೆಲ್ಲ ಸಹಕಾರದಿಂದ ಡೈರೆಕ್ಟ್ರು, ಹೀರೋ ಎಲ್ಲ ಸಂಗಡಿಗರಿಂದ ಏನಂತಲ್ಲ ಅದ್ಭುತವಾಗಿ ಏನಂತಲ್ಲ ನಿರ್ಮಾಣ ಆಗಿ ಕೊನೆಗೊಂಡಿದೆ, ಸಂಸಾರ ಆಗಿದೆ. ಈಗ ಕೆಲವೊಂದು ವ್ಯವಹಾರಗಳು ಇರ್ತವೆ, ಹಂಗಾಗಿ ಏನಂತಲ್ಲ ಸ್ವಲ್ಪ ನಾವು ರೆಡಿ ಆದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದೇವೆ. ಅಂದರೆ ಸದ್ಯ ರಿಲೀಸ್ ಮಾಡೋದ್ರಿಂದ ಏನಂತಲ್ಲ ನಮಗೆ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಟೆಕ್ನಿಕಲ್ ಆಗಿ ಏನಂತಲ್ಲ ಹಿರಿಯರು ಹೇಳ್ತ ಪ್ರಕಾರ ನಾವು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ. ಈಗ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಾವು ಏನು ಕಲಿವೀರ ಮಾಡಿದ್ವಿ, ಕಲಿವೀರಕ್ಕಿಂತಲೂ ಅದ್ಭುತವಾಗಿ ಏನಂತಲ್ಲ ಬ್ರಹ್ಮ ರಾಕ್ಷಸ ಅದಕ್ಕೆ ಸರಿಯಾಗಿ ಏನಂತಲ್ಲ ನಿರ್ಮಾಣಗೊಂಡಿದೆ. ಎಲ್ಲರೂ ತುಂಬ ಹಗಲು ಏನಂತಲ್ಲ ಪ್ರಯತ್ನ ಪಟ್ಟು ಮಾಡಿದಿರಿ. ಆಮೇಲೆ ಎಲ್ಲೂ ನಾವು ಇದೇನಪ್ಪ ಹಳೆಯ ಸ್ಟೈಲಲ್ಲಿ ಏನಂತಲ್ಲ ಸಿನಿಮಾ ಮಾಡಿದ್ರೆ ಏನೋ ಒಂದು ಹೊಸದು ಬಂದಿದೆ ಅನ್ನೋ ಯಾವುದೋ ಇದರಲ್ಲಿ ತಪ್ಪುಗಳು ಇದ್ದಂಗೆ ಏನಂತಲ್ಲ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಡೈರೆಕ್ಟ್ರು. ಅದೇ ಪ್ರಕಾರ ಏನಂತಲ್ಲ ಹೀರೋ ಅವರು ಏನಂತಲ್ಲ ಈ ಶೂಟಿಂಗ್ ಟೈಮಲ್ಲಿ ಏನಂತಲ್ಲ ಹಲವಾರು ಅವಘಡ ಆದವು. ಅಂದರೆ ಅವರು ಸ್ಟಂಟ್ ಎಲ್ಲ ಏನಂತಲ್ಲ ರಿಯಲ್ ಆಗಿ ಮಾಡೋದ್ರಿಂದ ಅಂದರೆ ಯಾವುದು ಡೂಪ್ ಇಲ್ಲ, ಹಾಗಾಗಿ ಅಂತ ಸ್ವಲ್ಪ ತೊಂದರೆಗಳಾಯಿತು. ಕಾಲು ಫ್ರ್ಯಾಕ್ಚರು, ಕೈ ಫ್ರ್ಯಾಕ್ಚರು ಏನ್ರಿ. ಈಗ ಇದರಲ್ಲಿ ಏನಂತಲ್ಲ ಮೇನ್ ನಾಯಕ ನಟರು ಆಮೇಲೆ ನಿರ್ದೇಶಕರು ಇವ್ರದ್ದು ಜೋಡಿ ಭಾಳ ಕಾಂಬಿನೇಷನ್. ಅಂದರೆ ಹೀರೋ ಹೀರೋಯಿನ್ ಕಾಂಬಿನೇಷನ್ಗಿಂತನೂ ಡೈರೆಕ್ಟರ್ದು ಹೀರೋದು ಏನಂತಲ್ಲ ಕಾಂಬಿನೇಷನ್ ಮುಖ್ಯ ಏನ್ರಿ. ಯಾಕಂದರೆ ಈಗ ಡೈರೆಕ್ಟರ್ಗೆ ಏನಂತಲ್ಲ ಕರ್ಕೊಂಬಂದು ಏನಂತಲ್ಲ ನಮ್ಮ ನಾಯಕರು ಇಲ್ಲ ಶಂಕರವರು ಏನಂತಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ, ಅವ್ರಿಗೇನಂತ ತೊಗೊಂಡು ಒಂದು ಸಿನಿಮಾ ಮಾಡೋಣ ಅಂತೇಳಿ ಅಂತಲ್ಲ ನಮಗೆ ಹೇಳಿದಾಗ ಏನಂತ ಆಯ್ತಪ್ಪ ನಿಮ್ಮ ಇಷ್ಟ. ಯಾಕಂದರೆ ಮೇನ್ ಇವರೇ ಇಬ್ಬರು ನಾಯಕರು. ನಮ್ಮ ಪ್ರಕಾರ ನಾವೇನಿದೆಲ್ಲ ನಿರ್ಮಾಪಕರು ಅಂತ ಹಣ ಹೂಡಿಕೆ ಮಾಡ್ತೀವಿ, ಆದರೆ ಎದಕ್ಕೆ ಮಾಡಬೇಕು ನಮಗೆ ಗೊತ್ತಿರಲ್ಲ. ಅದನ್ನೇನಂತಲ್ಲ ಮಾರ್ಗದರ್ಶನ ಕೊಡೋರು ನಿರ್ದೇಶಕರು, ಅದನ್ನೇನಂತಲ್ಲ ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗೋರು ನಾಯಕರು. ಹಾಗಾಗಿ ಏನಂತಲ್ಲ ಇವ್ರ ಕಾಂಬಿನೇಷನ್ ಏನಂತಲ್ಲ ಹೊಂದಿಕೆ ಆಯಿತು, ಸಿನಿಮಾ ಎಲ್ಲ ಅಚ್ಚುಕಟ್ಟಾಗಾಯಿತು. ಸ್ವಲ್ಪ ತಡ ಆದರೂ ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಅದು ನಮಗೂ ಸಮಾಧಾನ ತಂದಿದೆ. ನಮಗೆ ಸಮಾಧಾನ ಬರೋಕ್ಕಿಂತ ಮುಖ್ಯವಾಗಿ ಏನಂತಲ್ಲ ಪ್ರೇಕ್ಷಕರಿಗೆ ಬರಬೇಕು. ಅದೇನಿದಲ್ಲ ಇವತ್ತಿನ ದಿವಸದಲ್ಲಿ ಏನಂತಲ್ಲ ಫ್ಯಾಮಿಲಿ ಮ್ಯಾಟರ್ ಅಂದರೆ ಸಾಮಾಜಿಕ ತಿಳುವಳಿಕೆ ಇರುವಂಥ ಸಿನಿಮಾಗಳು ನೋಡೋದು ಕಡಿಮೆ. ಎಲ್ಲ ಏನಿದೆಲ್ಲ ಈಗ ಹೀರೋ ಜಗದಲ್ಲಿ ಏನಂತಲ್ಲ ವಿಲನೇ ಹೀರೋ ಆಗಿಬಿಟ್ಟಿದ್ದಾರೆ ಈಗ ಬರುವ ಸಿನಿಮಾಗಳೆಲ್ಲ. ಅದೇನಿದೆಲ್ಲ ಜನರಿಗೆ ಏನಂತಲ್ಲ ಈಗ ಪ್ರೇಕ್ಷಕರಿಗೆ ಏನು ಟೇಸ್ಟ್ ಇದೆ ಅದನ್ನು ಕೊಡೋದೇನಂತಲ್ಲ ಡೈರೆಕ್ಟರ್ದು ಆಮೇಲೆ ಏನಂತಲ್ಲ ಪ್ರೊಡ್ಯೂಸರ್ದು ಕೆಲಸ ಅಲ್ಲ. ಅಂದಾಗಿ ಈಗ ಕೂಡ ಏನಿದೆಲ್ಲ ನಾವೊಂದು ಈ ಬ್ರಹ್ಮ ರಾಕ್ಷಸ ಅಂದ್ರೆ ಏನಪ್ಪ, ಬ್ರಹ್ಮ ಸೃಷ್ಟಿ ಮಾಡಿದ ಮನುಷ್ಯ ರಾಕ್ಷಸ ಹೆಂಗಾದ ಅನ್ನೋದೇನಂತ ನಾವು ಅದನ್ನ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಅದನ್ನೇನಂತ ಜನ ಏನಂತಲ್ಲ ತಗೋಬೇಕು ಅನ್ನೋ ಒಂದು ಉದ್ದೇಶ. ಯಾಕಂದ್ರೆ ಮೆಸೇಜ್ ಏನಂತಲ್ಲ ಸಾಮಾಜಿಕವಾಗಿ ಏನಂತ ಇದರಲ್ಲಿ ಅನ್ಯಾಯ ಯಾವ ಥರ ಆಗುತ್ತೆ ಅದನ್ನು ಸರಿಪಡಿಸ್ಕೋಬೇಕು, ಹೆಂಗೆ ಅನ್ಯಾಯ ಆಗಲಿ ನೋಡ್ಕೋಬೇಕು ಹೆಂಗೆ ಅನ್ನೋದೇನಂತಲ್ಲ ನಿರ್ದೇಶಕರು ಏನಂತಲ್ಲ ಕೂಲಂಕುಷವಾಗಿ ಏನಂತ ಎಲ್ಲ ಪ್ರತಿಯೊಂದು ತಿಳಿಪಡಿಸಿದ್ದಾರೆ. ಅದು ಏನಂತಲ್ಲ ಚಿತ್ರೀಕರಣ ಮೂಲಕ ಅದನ್ನೇನಂತಲ್ಲ ಜನರಿಗೆ ಮುಟ್ಟುವಾಗಿ ಏನಂತಲ್ಲ ಹಾಡಾಗಲಿ ಏನ್ರಿ ಆಮೇಲೆ ಫೈಟ್ ಆಗಲಿ ಅಷ್ಟೇ ಅಚ್ಚುಕಟ್ಟಾಗಿ ಏನಂತಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಏನಂತಲ್ಲ ನಮಗೆ ಮನಸ್ಸಿಗೆ ಹಿಡಿಸಿದೆ. ಯಾಕಂದರೆ ನಾವು ಒಂದು ಸಲ ನೋಡಿದಾಗ ಏನಂತಲ್ಲ ಒಂದು ಬಿಟ್ಟು 2 ಸಲ ನೋಡಿದಾಗ ನಮಗೆ ಬೇಜಾರಾಗ್ಬಿಡುತ್ತೆ. ಅಂಥದ್ದೇನೆಲ್ಲ 7-8 ಸಲ ನೋಡಿದರೂ ಕೂಡ ನಮಗೆ ಏನಂತ ಎಲ್ಲೂ ಬೇಜಾರಾಗುವಂಥದ್ದು ಏನಂತ ಪ್ರಸಂಗಗಳು ಕಂಡು ಬಂದಿಲ್ಲ. ಅದು ಈಗ ಪ್ರೇಕ್ಷಕ ಪ್ರಭುಗಳ ಮೇಲೆ ಏನಂತಲ್ಲ ಡಿಪೆಂಡು. ಅದಕ್ಕೆಲ್ಲ ಪ್ರೇಕ್ಷಕರವರೆಗೂ ಈ ಒಂದು ಬ್ರಹ್ಮ ರಾಕ್ಷಸದ ಸನ್ನಿವೇಶಗಳನ್ನು ಈಗ ಮೊದಲನೇದಾಗಿ ಏನಂತ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಅದೆಲ್ಲ ಆಲ್ಮೋಸ್ಟ್ ಏನಂತಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮದ ಸಹಕಾರದಿಂದ ತಲುಪ್ತು ಮ್ಯಾಕ್ಸಿಮಮ್ಮು. ಈಗ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿಡಿಯೋ ಸಾಂಗ್ ಐಟಮ್ ಸಾಂಗೇ ಯಾಕೆ ರಿಲೀಸ್ ಮಾಡಬೇಕಪ್ಪ, ನಾ ಹೇಳಿದಲ್ಲ. ಈಗ ನಮ್ಮ ಜನರಿಗೆ ಏನು ಬೇಕು ನಾವು ಅದು ಕೊಡಬೇಕು. ನಮಗೆ ಬೇಕಾಗಿದ್ದು ನಾವು ಮಾಡಿದಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೂಲ ಗುಂಪೆ ಆಗೋದದು. ಆ ಒಂದು ಉದ್ದೇಶಕ್ಕೆ ಏನಿದೆಲ್ಲ ನಾವು ಮಾಡಿದ್ದೇವೆ ತಕ್ಕ ಮಟ್ಟಿಗೆ. ಅದನ್ನೇನಿದೆಲ್ಲ ಇನ್ನೂ ಈ ಟೀಸರ್ ಏನು ರೀಚ್ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಲ್ಲ ಇದನ್ನು ವಿಡಿಯೋ ಸಾಂಗನ್ನು ನೀವು ರೀಚ್ ಆಗಿ ನೋಡ್ಕೊಂಡ್ರಿ. ನಿಮ್ಮ ಸಹಕಾರದಿಂದ ಏನಂತಲ್ಲ ಬಂಡವಾಳ ಹೂಡಿದವರು ಆಮೇಲೆ ಏನಂತಲ್ಲ ಈಗ ವರ್ಕ್ ಮಾಡಿದವರು ನಿರ್ದೇಶಕರಾದ್ರೆ ಅಂತ ನಮ್ಮ ಶಂಕರ್ ಮೊದಲನೇ ಸಿನಿಮಾ ಹೌದಾ. ಈಗ ನಮ್ಮ ಹೀರೋ ಆದರೆ ಅಂತಲ್ಲ ಏಕಲವ್ಯ 2ನೇ ಸಿನಿಮಾ ಹೌದಾ. ಆದರೂ ಕೂಡ ಏನಂತ ನಾವು ಪ್ರಯತ್ನ ಪಟ್ಟು ಅಂತ ಹೂಡಿಕೆ ಮಾಡಿದ್ದೀವಿ. ಈ ಕಡೆ ನಿರ್ಮಾಪಕರು ಸೇಫ್ ಆಗಬೇಕು, ನಿರ್ದೇಶಕರಿಗೂ ಹೆಸರು ಬರಬೇಕು, ನಾಯಕರಿಗೂ ಏನಂತಲ್ಲ ಅವಕಾಶಗಳು ಸಿಗಬೇಕು. ಅದೇ ಒಂದು ಉದ್ದೇಶ. ಇದರಲ್ಲಿ ಏನಂತಲ್ಲ ಎಲ್ಲರದು ಸ್ವಾರ್ಥ ಇದೆ. ಅದನ್ನೇನಂತಲ್ಲ ಮನಗಂಟು ನೀವು ಮಾಧ್ಯಮದವರು ದಯಮಾಡಿ
ಹೆಚ್ಚಾನೆಚ್ಚೇನದಲ್ಲ ಇದನ್ನು ನೀವು ಪ್ರೇಕ್ಷಕರಿಗೆ ಏನಂತಲ್ಲ ತಪ್ಪುವಾಗಿ ಏನಂತಲ್ಲ ಮಾಡಿ ಅಂತ ನಾನು ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.